ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ದಿನಾಂಕ 30/8/2024 ರಟ್ಟಿಹಳ್ಳಿ ಪಟ್ಟಣದ ಉಪ್ಪಾರ್ ಓಣಿಯಲ್ಲಿ ಶ್ರೀಕೋಟೆ ದುರ್ಗಾದೇವಿ ಹಾಗೂ ಶ್ರೀ ಭಗೀರಥ ಮಹರ್ಷಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕ್ಷೇತ್ರ ಯೋಜನಾಧಿಕಾರಿಗಳಾದ ಮಂಜುನಾಥ್ ಎಂರವರು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರದಿಂದ ಪೂಜ್ಯರು ಮಂಜೂರು ಮಾಡಿದ 1 ಲಕ್ಷ ರೂಪಾಯಿ ಡಿಡಿಯನ್ನು ತಾಲೂಕಿನ ಯೋಜನಾಧಿಕಾರಿಗಳಾದ ಮಂಜುನಾಥ್ ಎಂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕುರವರು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಉಪ್ಪಾರ್ ರವರಿಗೆ ಡಿಡಿಯನ್ನು ಹಸ್ತಾಂತರಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುಮಾರು 800 ವರ್ಷಗಳ ಕಾಲ ತನ್ನದೇ ಆದ ಇತಿಹಾಸವಿರುವ ಸರ್ವಧರ್ಮ ಸಮನ್ವಯ ಸಂಸ್ಥೆಯಾಗಿದ್ದು ಎಲ್ಲಾ ಧರ್ಮದವರನ್ನು ಏಕದೃಷ್ಟಿಯಿಂದ ನೋಡುವಂತಹ ಸಂಸ್ಥೆಯಾಗಿದೆ. ಇದು ಪ್ರತಿ ವರ್ಷ 106 ಯೋಜನೆಯ ಮುಖಾಂತರ ಹಲವು ಜನೋಪಯೋಗಿ ಕಾರ್ಯಕ್ರಮಗಳಾದ ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಅನುದಾನ, ಕಾಯಿಲೆಗೆ ಒಳಗಾದ ವ್ಯಕ್ತಿಗಳಿಗೆ ಜನಮಂಗಲ ಕಾರ್ಯಕ್ರಮಗಳಲ್ಲಿ ವಾಟರ್ ಬೆಡ್, ಸ್ಟಿಕ್, ಕಮಾಂಡ್ ವೀಲ್ ಚೇರ್, ವಾತ್ಸಲ್ಯ ಕಾರ್ಯಕ್ರಮ ಅಡಿಯಲ್ಲಿ ವಾತ್ಸಲ್ಯ ಮನೆ ರಚನೆ, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸುಜ್ಞಾನದ ಶಿಷ್ಯ ವೇತನ ಕಾರ್ಯಕ್ರಮ, ಸಂಘದ ಬಡ ಕುಟುಂಬದ ಸದಸ್ಯರಿಗೆ ಬ್ಯಾಂಕ್ ಮೂಲಕ ಕಿರು ಆರ್ಥಿಕ ವ್ಯವಹಾರ ಕಾರ್ಯಕ್ರಮ, ರುದ್ರ ಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳು, ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ನಂತರ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಕೋಟೆ ದುರ್ಗಾದೇವಿ ಹಾಗೂ ಶ್ರೀ ಮಹರ್ಷಿ ಭಗೀರಥ ದೇವಸ್ಥಾನ ಕಟ್ಟಡದ ನಿರ್ಮಾಣ ಕಾರ್ಯ ಅಪೂರ್ಣಗೊಂಡಿದ್ದು ಅದನ್ನು ಪೂರ್ಣಗೊಳಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಟ್ರಸ್ಟ್ ವತಿಯಿಂದ 1 ಲಕ್ಷ ರೂಪಾಯಿ ಸಹಾಯಧನ ಪ್ರಸಾದ ರೂಪದಲ್ಲಿ ಕಮಿಟಿಗೆ ಕೊಟ್ಟಿದ್ದು, ಇದು ಮುಂದೆ ದೇವಸ್ಥಾನಕ್ಕೆ ಅನೇಕ ರೀತಿಯಿಂದ ಬೇರೆ ಮೂಲದಿಂದ ಕೋಟ್ಯಾಂತರ ರೂಪಾಯಿ ಸೇರುವುದರೊಂದಿಗೆ ಈ ಕಟ್ಟಡ ಕಾಮಗಾರಿಯು ಪೂರ್ಣಗೊಳ್ಳುವ ಮೂಲಕ ದೇವಸ್ಥಾನವು ಬೇಗ ನಿರ್ಮಾಣವಾಗಲಿ, ಮುಂದೆ ಈ ದೇವಸ್ಥಾನವು ಒಂದು ಮಹಾಶಕ್ತಿ ಪೀಠವಾಗಿ ಇಲ್ಲಿ ಬರುವ ಭಕ್ತರಿಗೆ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜನ ಜಾಗೃತಿ ವೇದಿಕೆಯ ಕೋಶಾಧಿಕಾರಿಯಾದ ಮಂಜುನಾಥ್ ಕಣಕೊಟ್ಟಿಗೆಯವರು, ಇಂದಿನ ಸಮಾಜ ಅತಿ ಬೇಗನೆ ಡೆವಲಪ್ಮೆಂಟ್ ಆಗಲು ಮತ್ತು ಸರ್ವಧರ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಲು, ಗುಡಿ ಗೋಪುರಗಳು ಜೀರ್ಣೋದ್ಧಾರವಾಗಲು ಅದಕ್ಕೆಲ್ಲ ಸ್ತ್ರೀ ಸ್ವಸಹಾಯ ಸಂಘಗಳು ಪ್ರಮುಖ ಮುಖ್ಯ ಪಾತ್ರವನ್ನು ವಹಿಸಿವೆ. ಇಂತಹ ಮಹಿಳಾ ಸಂಘಟನೆಯಿಂದ ಸಮಾಜದಲ್ಲಿ ಅನೇಕ ಸುಧಾರಣೆಗಳು ಆಗಿವೆ. ಇದಕ್ಕೆ ಉದಾಹರಣೆ ಎಂದರೆ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಟ್ರಸ್ಟ್ ಇಂದ 1 ಲಕ್ಷ ರೂಪಾಯಿ ಸಹಾಯಧನ ಪಡೆದಿರುವುದೇ ಉದಾಹರಣೆಗೆ ತೆಗೆದುಕೊಳ್ಳಬಹುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನ ಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷರಾದ ಶಂಪಣ್ಣ ಗೋಳಪ್ಪನವರ್, ಚೌಡಪ್ಪ ಉಪ್ಪಾರ್, ಲಕ್ಷ್ಮಣ್ ಹುಲ್ಲತಿ, ವೀರೇಶ್ ಏಶಪ್ಪನವರ್, ಈರಪ್ಪ ಬಳ್ಳೇಶ್ವರ್, ನಾಗರಾಜ್ ಉಪ್ಪಾರ್, ರಾಮಪ್ಪ ಉಪ್ಪಾರ್, ಭರ್ಮಪ್ಪ ಕುಂಬಾರ್ಗೇರಿ, ದೇವೇಂದ್ರಪ್ಪ ಗುತ್ತಲ್, ರಾಮಪ್ಪ ಹುಲ್ಲತಿ, ಲಕ್ಷ್ಮಪ್ಪ ಬಳ್ಳೇಶ್ವರ್, ತಿರುಕಪ್ಪ ಉಪ್ಪಾರ್, ಸಾವಿತ್ರಮ್ಮ ಉಪ್ಪಾರ್, ಚಂದ್ರಕಲಾ ಉಪ್ಪಾರ್, ಜ್ಯೋತಿ ಉಪ್ಪಾರ್, ನಾಗರಾಜ್ ಸವಕ್ನವರ್, ರತ್ನಮ್ಮ ಉಪ್ಪಾರ್, ಈರಪ್ಪ ಉಪ್ಪಾರ್, ವೀರಭದ್ರಪ್ಪ ಕುಂಬಾರ್ಗೇರಿ, ಪ್ರಕಾಶ್ ಕಡೂರು, ಮಂಜಪ್ಪ ಉಪ್ಪಾರ್, ರಾಜು ಉಪ್ಪಾರ್, ಅಡವೆಪ್ಪ ಉಪ್ಪಾರ್, ಮಂಜುನಾಥ್ ಹದಡಿ, ಮರಡೆಪ್ಪ ಉಪ್ಪಾರ್, ಕುಮಾರ್ ಉಪ್ಪಾರ್, ನಾರಾಯಣರಾವ್ ಹದಡಿ, ಕವಿತಾ ಮಾರನೂರು, ಯಶೋಧ ಹದಡಿ, ದೇವಸ್ಥಾನದ ಕಮಿಟಿಯ ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು, ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಹಾಲು ಡೈರಿ ಕಟ್ಟಡಗಳಿಗೆ ಈಗ ಬಂದಿದೆ. ಚಪರದಲ್ಲಿಗೆ 2 ಲಕ್ಷ, ಹಾಲು ಡೈರಿಗೆ 2 ಲಕ್ಷ ಕೇಳ್ಕೊಂಡು ಬಂದಿದೆ. 2 ಲಕ್ಷ ಬಂದಿದೆ. ನಮ್ಮ ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ಅಮೌಂಟ್ ಬರ್ತದೆ. ಎಲ್ಲಿವರೆಗೆ ಅಂದ್ರೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದಂಥ ದೇವಸ್ಥಾನ ಕೂಡ ಪೂಜ್ಯರ ಅನುದಾನದಲ್ಲಿ ಸುಮಾರು 1 ಕೋಟಿ ಖರ್ಚು ಮಾಡಿದಂಥ ದೇವಸ್ಥಾನಗಳು ಕೂಡ ನಮ್ಮಲ್ಲಿದೆ. ಸುಮಾರು 5 ಲಕ್ಷ ಬಂದಿದೆ, 2 ಲಕ್ಷ ಬಂದಿದೆ. ನಮ್ಮ ದೇವಸ್ಥಾನ ನೋಡ್ತಾರೆ, ನೀವು ಚಿತ್ರ ನೋಡ್ತಾರೆ, ಫೋಟೋ ನೋಡ್ತಾರೆ, ಇದು ಒಂದಿಷ್ಟು ಕೊಡುವ ಎಲ್ಲರೂ ಇದೆ. ಧರ್ಮಸ್ಥಳದ ಅಂತ ಆಗಿರಿ, ಅರ್ಥ ಆಯ್ತಾ? ಅದು ಈ ಸಣ್ಣ ದುಡ್ಡು, ಸಣ್ಣ ಹಣಲ್ಲ. ಇವತ್ತು 1 ಲಕ್ಷ ಬಂದಿದೆ. ಬಹುಶಃ ಈ 1 ಲಕ್ಷ ಬಂದ ನಂತರ ಇದು ದೇವರ ಪ್ರಸಾದ. 1 ಲಕ್ಷ ಇನ್ನು ಕೆಲಸ ಯಾವುದು ನಿಲ್ಲಿಸಬೇಡಿ, ಸ್ಟಾರ್ಟ್ ಮಾಡಿ ಅಂತ ಹೇಳಿ ಬಂದಂತ ಹಣ. ಬಹುಶಃ ಇನ್ನು ಯಾವ್ಯಾವ ದಾನಿಗಳು ಇದು ಕೈ ಜೋಡ್ತಾರೆ ಗೊತ್ತಿಲ್ಲ. ನಂಗೆ ಇಲ್ಲಿ ಸಿರ್ಗಂಬಿಲ್ ಹಾಗೆ ಆಗಿದೆ. ಸಿರ್ಗಂಬಿಲ್ ಬರೀ ಅವ್ರದ್ದು ವಾಲ್ಮೀಕಿ ದೇವಸ್ಥಾನ ಬರೀ 50,000 ಬಂದಿದೆ ಪೂಜೆಯಿಂದ. 10 ವರ್ಷದಿಂದ ನಿಂತು ಹೋದಂಥ ಕಟ್ಟಡ 50,000 ಬರೀ 50,000 ಬಂತು ಅಂತ ಹೇಳಿ. 50,000 ಅಲ್ಲ ಅಣ್ಣ, ಇದು 5 ಲಕ್ಷನೇ ಬಂದಿದೆ. ಗೊತ್ತಿಲ್ಲ ನನಗೆ ಇನ್ನು ಯಾರ್ಯಾರು ಇದ್ರ ಒಟ್ಟಿಗೆ ಕೈ ಜೋಡ್ತಾರೆ ಅಣ್ಣ, ದೇವ್ರ ಪ್ರಸಾದ ಬಂದಿದೆ ಅಂತ ಹೇಳೋ ಮನೆ ನನಗೆ ಕೇಳಿ ಸಿಕ್ಕಿದ. ಅದನ್ನ ಸರ್ ನಿಮ್ಮ ನಾಲ್ಗಿನ ಅದು ಏನೂ ಗೊತ್ತಿಲ್ಲ. ನೀವು ಬಂದು ಹೋದ ನಂತರ ಆ ಡಿ ಕೊಟ್ಟು ಹೋದ ನಂತರ 10 ಲಕ್ಷ ರೂಪಾಯಿ ಒಬ್ಬರು ದಾನಿ ಕೊಡ್ತಾರೆ. ಮತ್ತೆ ನಮ್ಮ MLA ಅವರು ಒಂದು 5 ಲಕ್ಷ ಅನುದಾನ ಹಾಕೊಟ್ರು. ಇವತ್ತು ದೇವಸ್ಥಾನ ಕಂಪ್ಲೀಟ್ ಆಯ್ತು ನೋಡಿ. ಬಹುಶಃ ಆ ದೇವರಲ್ಲಿ ಪ್ರಸಾದದಲ್ಲಿ ಅಷ್ಟು ಮಹತ್ವ ಇದೆ. ನಾವು ಕೆರೆಗಳನ್ನು ಹೂಳೆತ್ತುಕೊಂಡು ಕೆಲಸ ಮಾಡ್ತಿದ್ದೇವೆ.
ಮತ್ತೆ ಬೇರೆ ಬೇರೆ ತುಂಬಾ ಅದು ಹೇಳ್ತಾ ಹೋಗಕ್ಕೆ ಆಗುದಿಲ್ಲ. ತುಂಬಾ ಕೆಲಸಗಳನ್ನ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ಮಾಡ್ತಿದೆ. ನಮ್ಮ ಅಣ್ಣಂದ್ರಿಗೆ ಎಂತ ಗೊತ್ತಿರೋದಾ, ಧರ್ಮಸ್ಥಳ ಸಂಘ ಸೇರ್ಕೊಂಡಿದ್ದಾರೆ, ನಾನು ಹೇಳ್ತಿ ಅಲ್ಲಿ ಸಾಲ ಸಿಗ್ತದೆ, ಸಾಲಕ್ಕೆ ಸಹಾಯಧನ ಸಿಗ್ತದೆ. ಮೊದಲೆಲ್ಲ ನಾವು ಹಿಂಗೆ ಫೋಟೋ ಹೊಡೆದ ನಿಮ್ಗೆ 2,000 ಬಂದಿದೆ ಫೋಟೋ ಹೊಡೆದು, ಈ ಫೋಟೋ ಹೊಡಿ ಕೆಲಸ ಇಲ್ಲ, ಈಗ ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ಬಿಡ್ತದೆ. ಅರ್ಥ ಆಯ್ತಾ? ಈಗ ಲಾಭಾಂಶ ಕೊಡೋದಕ್ಕೆಲ್ಲ ರೆಡಿ ಮಾಡಿದೆ ಸಂಘದ ಸದಸ್ಯರ ಲಾಭಾಂಶ. ನೀವು ಈಗ ಸಾಲದ ವ್ಯವಹಾರ ಎಲ್ಲ ಮಾಡಿರಲ್ಲ, ಲಾಭ ದುಡ್ಡು ಒಟ್ಟಾಗಿದೆ, ಅದು ಕೊಡುವಂಥ ಕೆಲಸ ಕೂಡ ಈಗ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಸದ್ಯದಲ್ಲಿ ಅದು ವಿತರಣೆ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಿದ್ದೇವೆ. ಬಹುಶಃ ಶಂಬಣ್ಣವರು ಧರ್ಮಸ್ಥಳ ಯೋಜನೆಯ ದೊಡ್ಡ ಒಂದು ಬಂಧು ಅಂತ ಹೇಳ್ಬೋದು. ನಮ್ಮ ಈಗ ಅವರಾಗಿ ಹೇಳ್ತಾರೆ ನೋಡಿ, ಅವ್ರಿಗೆ ಈಗ ಅಂಗಡಿಯಲ್ಲಿ ಕೆಲಸ ಇದೆ, ಆದ್ರೆ ಇವತ್ತು ಧರ್ಮಸ್ಥಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮಂಜಣ್ಣವರಿಗೆ ಅವ್ರದೇ ಆದ ಒಂದು ಕೆಲಸ ಇದೆ. ಮತ್ತು ಎಲ್ಲಿ ಅಂದ್ರೆ ಜಿಲ್ಲಾ ವ್ಯಾಪ್ತಿಯ ಅಧಿಕಾರಿ ವರ್ಗಕ್ಕೆ ಈಗ ಸೇರ್ಪಡೆಯಾಗಿದ್ದಾರೆ 2 ಜನ ಕೂಡ. ಇವ್ರು ಮಾತ್ರ ಅಲ್ಲ, ಇನ್ನೊಬ್ಬರು ಸುಭಾಷ್ ಅಣ್ಣ ಹದಡೆ ಅವರು ಕೂಡ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಗೆ ಸೇರ್ಪಡೆಯಾಗಿದ್ದಾರೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ನಮ್ಮ ಧರ್ಮಸ್ಥಳ ಯೋಜನೆಯಿಂದ 1 ಲಕ್ಷ ರೂಪಾಯಿ ಡಿ ಬಂದೈತೆ ಅಂತ ನಮ್ಮ ಸರ್ ಮೊನ್ನೆ ಹೇಳಿದ್ರು. ಕೋಟೆ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳಿದ್ರು ಅವರು. ಅಲ್ಲಿ ಕೋಟೆ ದುರ್ಗಾದೇವಿ ದೇವಸ್ಥಾನ ಎಲ್ಲಿ ಐತಿ ನನಗೆ ಒಂಥರ ದಿಕ್ಕು ಹತ್ತಿಲ್ಲ. ಆದರೂ ಭಾಳ ಇವತ್ತು ಈ ದೇವಸ್ಥಾನ ನೋಡಿದ್ರೆ ಭಾಳ ಸಂತೋಷ ಐತಿ. ಅದಕ್ಕೆ ಇವತ್ತು ಈ 1 ಲಕ್ಷ ರೂಪಾಯಿ ಬಂದೈತಿ ಅಂದ್ರೆ ಅದು ಈ ಮಹಿಳೆಯರ ಶಕ್ತಿ ಅಂತ ಹೇಳ್ತಾನೆ. ಈ ದುಡ್ಡು ಯಾವ ಕಾರಣಕ್ಕೂ ಬರ್ತದಿಲ್ಲ. ಅವರೆಲ್ಲರೂ ಸೇರಿ ಇವತ್ತು ಒಂದು ಮಹಿಳಾ ಸಂಘವನ್ನು ಕಟ್ಟಿ ಪ್ರತಿ ತಿಂಗಳ ದುಡ್ಡನ್ನು ತೆಗೆದುಕೊಂಡು ಪ್ರತಿ ವಾರ ಕಂತನ್ನು ಕಟ್ಟಿ ಅಗದಿ ಕರೆಕ್ಟಾಗಿ ವ್ಯವಹಾರವನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ 1 ಲಕ್ಷ ರೂಪಾಯಿಯನ್ನು ಇವತ್ತು ನಿಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ದೇವರು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಲಿ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.